ಸರ್ ಹೇಳಿ ಸರ್, ನಾವು ಕೇರ್ಪೇಟೆ ತಾಲೂಕು ಹರಿಹರನಹಳ್ಳಿ ಗ್ರಾಮದಲ್ಲಿಂದ ದಾಸಗಳ್ಪುರ ಗ್ರಾಮಕ್ಕೆ ಹೋಗಿದ್ದೆ ಸರ್. ಅಲ್ಲಿ ನಮ್ಮ ಅಕ್ಕನ ಕೊಟ್ಟಿವಿ ಸರ್. ನನಗೂ ಅಲ್ಲಿ ಹಿಂದೆ ಮದುವೆ ಮಾಡ್ಕೊಂಡು ಸರ್ ಅಕ್ಕನ ಮಗಳನ್ನೇ. ನಮ್ಮ ಅಕ್ಕನ ಮಕ್ಕಳು ಸರ್ ಪಕ್ಕದಲ್ಲಿ 30-40 ವರ್ಷದಿಂದ ಜಮೀನು ಉಳುಮೆ ಮಾಡ್ಕೊಂಡು ಸರ್. ಅಲ್ಲಿ ಪಕ್ಕದ ಗ್ರಾಮದಾದಂಥ ಬಿಲಿಯನಹಳ್ಳಿಯಾಗ ರಾಜಾ ಒಲಿ ಅಲಿಯಾಸ್ ದಿನೇಶ್ರವರು ಹಾಗೂ ಅವ್ರ ತಮ್ಮ ಪುನೀತ್ರವರು ಹಾಗೂ ಅವ್ರ ಮಾವ ಅಂದ್ಬಿಟ್ಟು ನಂಜಪ್ಪ ಉರುಪು ಬಿನ್ನು ಪಚ್ಚಗೌಡರು ಇವರೆಲ್ಲ ಸೇರಿದಂತೆ ಸರ್ ಏಕಾಏಕಿ ಬಂದು ಆ ಗ್ರಾಮದವ್ರಿಗೆ ಕೊಲೆ ಬೆದರಿಕೆ ಹಾಕಿ ನಿಮಗೆ ಊರಿಗೆ ಬೆಂಕಿ ಇಡ್ತೀವಿ, ನಿಮ್ಮ ಯಾವುದೇ ರೀತಿ ಉಳುಮೆ ಮಾಡ್ತಾಯಿಲ್ಲ, ನಿಮ್ಮ ದಾಖಲಾತಿ ಇಲ್ಲ, ನಮ್ಮದೇ ಜಮೀನು ಇದು ಅಂತೇಳಿ ತೆರವು ಮಾಡಿಸ್ತೀವಿ ಅಂತೇಳಿ ಸರ್ ಸುಳ್ಳು ಬೆದರಿಕೆ ಹಾಕಿ ಸರ್ ಯಾವುದೇ ದಾಖಲಾತಿ ಅಂದ್ರೆ ಸುಳ್ಳುಕ್ಕೆ ಬಂದು ಆ ಗ್ರಾಮ ಚಿಕ್ಕ ಗ್ರಾಮ ಅಂತೇಳಿ ಸರ್ ಬಂದು ಭಯ ಹುಟ್ಟಿಸವ್ರೆ ಸರ್. ಕೊಲೆ ಬೆದರಿಕೆ ಹಾಕಿವ್ರೆ ಸರ್. ನಾವು ಮಗಳಿಗೆ ಹೋಗಿದ್ರೆ ಸರ್ ನಿನ್ನೆ ಕೊಲೆ ಮಾಡಿಸ್ತೀನಿ, ನೀನು ಎತ್ತಂಗಡಿ ಮಾಡಿಸ್ತೀನಿ, ಈಗಲೇ ನಿನಗೆ ಕೊಲೆ ಬೆದರಿಕೆ ಹಾಕ್ತೀನಿ, ನೀನು ನೋಡು ಇನ್ನು 3 ದಿವಸಕ್ಕೆ ಅಂತೇಳಿ ನಮಗೆ ಕೊಲೆ ಬೆದರಿಕೆ ಹಾಕೋರು ಸರ್. ಆದ್ದರಿಂದ ಸರ್ ನಮಗೆ SP ಅವ್ರಿಗೆ, DSP ಅವ್ರಿಗೆ ಸರ್, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ, ತಹಸೀಲ್ದಾರ್ಗೆ, AC ಅವ್ರಿಗೆ, DC ಅವ್ರಿಗೆ, ಮಾನ್ಯ ಶಾಸಕರು ಹಾಗೂ ಮಿನಿಸ್ಟರ್ ಆದ ನಾರಾಯಣಗೌಡರಿಗೆ ಎಲ್ಲರಿಗೂ ಮನೆಗೆ ಕೊಟ್ಟಿವಿ ಸರ್. ಆದರೆ ನಮಗೆ ಸೂಕ್ತನೇ ಇಲ್ಲಿ ತನಕ ಬಂದಿಲ್ಲ ಸರ್. ಬೆಳಿಗ್ಗೆ ಸರ್ಕಲ್ ಸಾಹೇಬರು ಕರೆದು ಸರ್ ಬನ್ನಿ ಸ್ಟೇಷನ್ ಹತ್ರಕ್ಕೆ ಅಂತೇಳಿ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಬಂದೇಟ್ಗೆ ನನಗೆ ಗೊತ್ತಿಲ್ಲ ಕರಪ್ಪ ತಹಸೀಲ್ದಾರೇ ಬರಬೇಕು ಅಂತೇಳಿ ಇಂತು ಬಂದರು. ಅಲ್ಲಿ ನೋಡಿದ್ರೆ ಊರೊಳಗೆ ಬೆಂಕಿ ಇಟ್ಟಿಸ್ತೀನಿ, ನಾನು 25 ಜನ ರೌಡಿಗಳು ಕರ್ಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಮ್ಮ ಮೇಲೆ ಭಯ ಕೂರಿಸ್ತವ್ರು ಸರ್. ನೀವು ಅಲ್ಲೋದ್ರೆ ಇಲ್ಲೋದ್ರೆ ಕೊಲೆ ಮಾಡಿಸ್ತೀನಿ ಅಂತೇಳಿ ಸರ್ ಫಸ್ಟ್ ಸ್ಟೇಟ್ಮೆಂಟ್ ಇದು ಮಾಡ್ತೀನಿ ನಮ್ಗೆ ಇದು ಮಾಡ್ತಾರೆ ಸರ್. ಈಗ ನಿಮ್ಗೆ ಏನಾಗಬೇಕು? ಈಗ ನಮಗೆ ಸೂಕ್ತನೇ ದೊರಕಿಸ್ಕೊಡ್ಬೇಕು ಸರ್. ನಮ್ಮ ಊರಿಗೆ ಚಿಕ್ಕ ಗ್ರಾಮ ಆಗೋದ್ರಿಂದ, ನಮ್ಮ ಸಂಬಂಧಿಕರಾದ್ರಿಂದ, ಅಕ್ಕ ತಂಗಿರಲ್ಲ ಅಲ್ಲೇ ಇರೋದ್ರಿಂದ ಇರೋದು 10 ಜನ ಗಂಡಸರು 15 ಜನ ಹೆಂಗಸರು ಸರ್. ಊರೊಳಗೆ ಯಾವತ್ತಿನಲ್ಲಿ ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ನಾವು ಇಲ್ಲಿ 15-20 ಕಿಲೋಮೀಟ್ರಿಂದ ಹೋಗಿ ಆ ಊರಿಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಸರ್. ಹತ್ತಿರ ಕೊಟ್ಟಿವಿ ಬಾಮಕ್ಳವ್ರೆ ಅಂತೇಳಿ ನಾವು ಕೊಡೋಕ್ಕಾಗಿಲ್ಲ ಸರ್. ನಾವು ಆ ಜಮೀನು ಗಲಾಟಿಗೆ ಅಂತ ಹೋಗಿ ರಕ್ಷಣೆ ಕೊಡಿ ಅಂತ ಕೇಳಕ್ಕೆ ಹೋದರೆ ನಿಮ್ಮನ್ನೇ ಕೊಲೆ ಮಾಡಿಸ್ತೀನಿ ಅಂತೇಳಿ ಸರ್ ನಮ್ಮ ಮೇಲೆ ಬೆದರಿಕೆ ಹಾಕೋದು ಸರ್. ಅದರಿಂದ ಆ ಗ್ರಾಮಕ್ಕೆ ಹಾಗೂ ನಮಗೆ ರಕ್ಷಣೆ ಕೊಡಿಸ್ಬೇಕಾಗಿ ಸರ್ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಜು ಹೆಚ್ಚೇನು ಅಂತೇಳಿ ಸರ್.